ಹೆಂಗೆ ಹೇಳಕ್ ಬರ್ತೀವಿ? ಭವಿಷ್ಯ ಹೇಳಿದ್ರೆ ಎಲ್ಲ ಸಮಸ್ಯೆ ಆಗೈತೆ ಈಗ ಭವಿಷ್ಯ ಯಾರ್ಯಾರು ಹೇಳಿರಿ ಎಲ್ಲರೂ ಸೋತಾರ ಅವ್ರೀಗ ಈ ಚುನಾವಣೆಯಲ್ಲಿ. ಈಗ ಯಾರ್ಯಾರು ಭವಿಷ್ಯ ಕೇಳಿ ನಾಮಿನೇಷನ್ ಮಾಡಿದ್ರು ಹೆಚ್ಚು ಕಮ್ಮಿ ಎಲ್ಲ ಸೋತಿದಾರ ಅವರು. ಇಲ್ಲ ಅದು ಲಘು ಆಗ್ಬೇಕಂದ್ರೆ ಕೇರಳ ನೇಪಾಳದಲ್ಲಿ ರೂಢಿ ಮಾಡ್ಕೋಬೇಕು. ಅದು ಆದ್ರೆ ಲಘು ಆಗ್ತೈತೆ ಅಂತ ಜನ ನಂಬಿದಾರ. ನೇಪಾಳ ಕೇರಳ ಅಲ್ಲಿ ಹೋದ್ರೆ ಲಘು ಆಗ್ತದೆ. ಅಲ್ಲಿ ಹೋದವ್ರೆ ಸೋತಾರಲ್ಲ ಈಗೆಲ್ಲ. ಏನ್ ಮಾಡೋಣ, ಪೂಜೆ ಮಾಡ್ತಾರೆ ಎಲ್ಲ ಸೋತಾರ ಈಗ. ಹಂಗೆಲ್ಲ ಆಗೋಲ್ಲ. ಈಗ ಯಾರ ಪೂಜೆ ಮಾಡೋದು ಗೆಲ್ಲಿಲ್ಲ ಯಾಕ್ರೆ? ಕೇರಳದಾಗ ಪೂಜೆ ಮಾಡಿದ್ರೆ ಗೆಲ್ಲಿಲ್ಲ ಯಾಕ? ಹಂಗೆಲ್ಲ ಆಗೋಲ್ಲ. ನಿಮ್ಮ ಶ್ರಮ ಹೋರಾಟ ಸೈನ್ಸ್ ಎಲ್ಲ ಇದೆ. ಹಂಗೆಲ್ಲ ಪೂಜೆ ಮ್ಯಾಗ ಮಾಡಿದಾರ. ಮತ್ತೆ ಇದ್ಯಾಕೆ ಇದೆಲ್ಲ ಹಾಕ್ಬೇಕು? ನಮ್ಗೆ ಹಾಸ್ಪಿಟ್ಲ್ ಹಾಕ್ಬೇಕ್ರಿ ಇದು, ಮತ್ತು ಶಾಲಾ ಕಾಲೇಜ್ ಹಾಕ್ಬೇಕು. ಇವೆಲ್ಲ ಅದು ನಂಬಿಕೆ ಅಷ್ಟೇ. ಸಿದ್ದರಾಮಯ್ಯ ಅವರು ಮೂಢನಂಬಿಕೆಯನ್ನು ನಂಬಂಗಿಲ್ಲ, ತಾವು ಮೂಢನಂಬಿಕೆಯನ್ನು ನಂಬಂಗಿಲ್ಲ. ಆದರೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಈ ರೀತಿ ಒಂದು ಸರ್ಕಾರದ ನೆಲೆಯನ್ನು ಎರಡೇ ಅದೇ ಇಲ್ಲ. ನಂಬಿಕೆ ಮೂಢನಂಬಿಕೆ ಅದರಲ್ಲಿದೆ. ಪೂಜೆ ಮಾಡೋದು ನಮ್ಮ ಸಮಾಧಾನ, ನಂಬಿಕೆ ಓಕೆ ಮಾಡಿದ ಅಂತ. ಈಗಾದ್ರೂ ಚಿಕ್ಕೋಡಿ ಜಿಲ್ಲೆ ಆಗ್ಬೋದು, ಈಗಾದ್ರೂ ಇನ್ಮೇಲಾದ್ರೂ ಚಿಕ್ಕೋಡಿ ಜಿಲ್ಲೆ ಆಗ್ಬೋದು. ಇನ್ನೂ 5 ವರ್ಷ ಇದೆ, 4 ವರ್ಷ ನಮ್ಮ ಸರ್ಕಾರ ಟೈಮ್ ಇದೆ. ನೋಡೋಣ, ಇನ್ನೂ ಪ್ರಯತ್ನ ಮಾಡೋಣ. ಆಗ್ಬೇಕಂತ ಆಸೆ ಇದೆ ನಮ್ಮದು. ನಮ್ಮ ಅವಧಿಯಲ್ಲಿ ಆದ್ರೆ ನಮಗೂ ಒಂದು ಅದ ಕಿರೀಟ. ಇಲ್ಲ, ಪ್ರಿಯಾಂಕಾ ಬರೋಕ್ಕಿಂತ ಮುಂಚೆನೇ ನಾವು ಹೇಳಿವಲ್ಲ, ಪ್ರಿಯಾಂಕಾ ಬಂದ್ಮ್ಯಾಗ ಅಂತಿಲ್ಲ. ಯಾಕೆ ಇಟ್ಟು ದೊಡ್ಡ ಜಿಲ್ಲೆ, ಒಬ್ಬ DC ಅವರು SB ಅವರು ಇದನ್ನು ನಡೆಸೋದು ಭಾಳ ಕಷ್ಟದ ಕೆಲಸ. ನಾವು ಮುಂಚೆನೇ ಹೇಳೀವಿ, ಈಗೂ ಅದಕ್ಕೆ ಬದ್ಧರಿದ್ವಿ. 3 ಜಿಲ್ಲೆ ಆಗ್ಬೇಕು ಅನ್ನೋದು ಡಿಮಾಂಡ್ ಇದ್ದೇ ಇದೆ. ಇಲ್ಲ, ಮಾಡ್ತೀವಿ. 3 ಜಿಲ್ಲೆನೇ ಆಗ್ಬೇಕು. ಬೇರೆ ಅದಾರಲ್ಲ, ಉದಾಹರಣೆ RR MLA ಒಂದು ಜಿಲ್ಲೆ ಅದಾರಲ್ಲ. ಗದಗ ಇದೆ, ಹಾವೇರಿ ಇದೆ, ಧಾರವಾಡ ಇದೆ, ಉಡುಪಿ ಇದೆ. ಉಡುಪಿ ಜನಸಂಖ್ಯೆನ 9 ಲಕ್ಷ. ನಮ್ಮ ಬೆಳಗಾವಿ ತಾಲೂಕದಷ್ಟು ಇದೆ ಅದು. ಆಲ್ರೆಡಿ ಮನೆ ಇದೆ ಅಲ್ಲ, ನಮ್ದು ಹಿಡಿದ್ವಿ. ಆಲ್ರೆಡಿ ಇದೆ ನಮ್ಮ ಮನೆ. ಆಲ್ರೆಡಿ ಚಿಕ್ಕೋಡಿಗೆ ಮನೆ ಇದೆ, ಅಲ್ಲೇ ಕಂಟಿನ್ಯೂ ಮಾಡ್ತೀವಿ. ಅಲ್ಲೇನು ಪ್ರಶ್ನೆ ಅಲ್ಲ. ಅಲ್ಲೇ ಇರ್ತೈತಿ, ಅಲ್ಲೇ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.